ಕ್ರಾಂತಿ ಮಾಡೋಕೆ ಹೊರಟವರು ಸ್ವಲ್ಪ ಶಾಂತಿ ಮೊದಲು ಮಾಡಬೇಕು ಅನ್ನೋ ಯೋಚನೆ ಕೂಡ ಬರುತ್ತೆ. ಆಮೇಲೆ ತಲೆವಾಸ್ ಬಗ್ಗೆ ಮಾತಾಡೋಣ. ಬರೀ ಪ್ಲೇ ಆಫ್ಗೆ ಬಂದಿದ್ದು ಒಂದೇ ಒಂದ್ಸತಿ. ಮೊದಲ ಮ್ಯಾಚ್ ಅಲ್ಲೇನೆ ಇಂಜುರಿ ಆಗುತ್ತೆ. ಸೂಪರ್ಬ್ ಆಗಿ ಆಡ್ತಾರೆ. ಯಾಕೆ ತಮಿಳ್ ತಲೆವಾಸ್ ಎಡವಿದ್ರು. ಅವರು ಕ್ಯಾಪ್ಟನ್ಸಿಗೆ ಇರೋದೇ ಅಲ್ವಾ, ಗಣನೆಗೆ ಬರೋದೇ ಅಲ್ವಾ. ಸ್ಟಾರ್ ಪ್ಲೇಯರ್ಸ್ ನ ಈಗೋ ಮ್ಯಾನೇಜ್ ಮಾಡೋದೇ ಒಂದು ದೊಡ್ಡ ಕಲೆ ಅಂತ ಹೇಳ್ತಾರೆ. ಸೊ ಇದು ಸಂಜೀವ್ ಬಾಲ್ಯನ್ ಅವರ ಜವಾಬ್ದಾರಿ ಆಗಿರುತ್ತೆ. ನ್ಯೂ ಕ್ಯಾಪ್ಟನ್ ಅಂತ ಪದ ಬಳಸಿರೋದು. ಆ ತಲೆನೋವು ಬರೋದೇ ಇಬ್ರು ಸ್ಟಾರ್ ರೈಡರ್ಸ್ ಜೊತೆ. ಫುಲ್ ಪುಷ್ ಮಾಡೋಕ್ಕಾಗುತ್ತಾ ದೇಹನ, ಅದು ಇನ್ನೂ ಗೊತ್ತಿಲ್ಲ. ಸ್ವಲ್ಪ ಡೀಪ್ ಡೈವ್ ಮಾಡೋಣ ಬನ್ನಿ. ನಮಸ್ಕಾರ ಎಲ್ರಿಗೂ, ಸಿಂಪ್ಲಿ ಸೋಗೆ ಸ್ವಾಗತ. ನಾನು ಸುಮೇಶ್ ಗೋಣಿ. ಇವತ್ತು ನಾವು ತಮಿಳ್ ತಲೆವಾಸ್ ಬಗ್ಗೆ ಮಾತಾಡೋಣ. ಅದಕ್ಕೂ ಮುಂಚೆ ನಮ್ಮ ಕಾಂಟೆಂಟ್ ಇಷ್ಟ ಆಗ್ತಾ ಇದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಕಾಮೆಂಟ್ ಕೂಡ ಮಾಡ್ತಾ ಇರಿ. ನಿಮ್ಮ ಅಭಿಪ್ರಾಯ ಅನಿಸಿಕೆ ತಿಳ್ಕೊಳ್ಳೋಕೆ ನನಗೂ ಸಾಕಷ್ಟು ಕುತೂಹಲ ಇರುತ್ತೆ. ತಮಿಳ್ ತಲೆವಾಸ್ ಬಗ್ಗೆ ಮಾತಾಡಬೇಕು. ಶುರು ಪನ್ಲಾಮ. ಸ್ವಲ್ಪ ಹಿಸ್ಟ್ರಿ ಮೇಲೆ ಕಣ್ಣು ಹಾಯಿಸೋಣ. ತಮಿಳ್ ತಲೆವಾಸ್ ಪ್ರೋ ಕಬಡ್ಡಿಗೆ ಬರ್ತಾರೆ ಸೀಸನ್ 5ರಲ್ಲಿ. ಅವಾಗ ಅಜಯ್ ಠಾಕೂರ್, ಐಸ್ ಮ್ಯಾನ್ ಅಂತ ಏನು ಹೇಳ್ತಾ ಇದ್ವಿ, ಅವರು ಲೀಡ್ ಮಾಡ್ತಾರೆ ತಮಿಳ್ ತಲೆವಾಸ್ನ. ಬರೀ ಪ್ಲೇ ಆಫ್ಗೆ ಬಂದಿದ್ದು ಒಂದೇ ಒಂದ್ಸತಿ, ಸೀಸನ್ 9ರಲ್ಲಿ. ಆ ಸೀಸನ್ ನೆನಪಿದೆ ನಿಮಗೆ? ಪವನ್ ಹೈ ಫ್ಲೈಯರ್ ಸೆರಾವತ್ ಅತಿ ದುಬಾರಿ ಆಟಗಾರ ಆಗ್ತಾರೆ. 2.605 ಕೋಟಿ ಕೊಟ್ಟು ತಮಿಳ್ ತಲೆವಾಸ್ ಅವ್ರನ್ನ ಕರ್ಕೊಂಡ್ ಬರ್ತಾರೆ. ಮೊದಲ ಮ್ಯಾಚಲ್ಲೇನೆ ಪವನ್ಗೆ ಇಂಜುರಿ ಆಗುತ್ತೆ. ಮಧ್ಯ ಸೀಸನಲ್ಲಿ ಕೋಚ್ ಕೂಡ ಚೇಂಜ್ ಆಗ್ತಾರೆ. ಇಷ್ಟೊಂದೆಲ್ಲ ಘಟನೆಗಳು ನಡೆದ್ರು ಕೂಡ ಅಶನ್ ಕುಮಾರ್ ಅವ್ರನ್ನ ಲೀಡ್ ಮಾಡ್ತಾರೆ. ಪ್ಲೇ ಆಫ್ನ ಫಸ್ಟ್ ಟೈಮ್ ತಮಿಳ್ ತಲೆವಾಸ್ ತಲುಪೋದು ಸೀಸನ್ 9ರಲ್ಲಿ. ಸರಿ, ಅದೆಲ್ಲ ಆಗುತ್ತೆ. ಈ ಟ್ರ್ಯಾಕ್ ರೆಕಾರ್ಡ್ ನೋಡ್ತಾ ಹಿಂದಿನ ಸೀಸನ್ ಕೂಡ ಏನಾಯ್ತು, ಏನಕ್ಕೆ ಯಶಸ್ಸು ಸಿಗ್ಲಿಲ್ಲ, ಅದ್ರ ಮೇಲೆ ಸ್ವಲ್ಪ ಕಣ್ಣು ಹಾಯಿಸೋಣ. ಸೀಸನ್ 11 ಮೇಲೆ ಫೋಕಸ್ ಮಾಡೋಣ. ಸೀಸನ್ 11ರಲ್ಲಿ ಸಚಿನ್ ತವರ್ ಅವ್ರನ್ನ ಕರ್ಕೊಂಡ್ಬರ್ತಾರೆ. ಅಂಡ್ ಸೀಸನ್ 11ರಲ್ಲಿ ಅತಿ ದುಬಾರಿ ಆಟಗಾರ ಯಾರು? ಸಚಿನ್ ತವರ್. ಅವರಿಗೆ 2.11 ಕೋಟಿಯನ್ನ ಕೊಟ್ಟು ಕರ್ಕೊಂಬಂದಿರ್ತಾರೆ. ಮೊದಲ ಮ್ಯಾಚಲ್ಲಿ ತೆಲುಗು ಟೈಟನ್ಸ್ ವಿರುದ್ಧ ಏನು ಹಿಡಿತಾರೆ, ಅವರ ಸ್ಟಾರ್ಟಿಂಗ್ 7 ನೋಡಿದ್ರೆ ಸಾಲಿಡ್ ಟೀಮ್ ಆಗಿ ಕಾಣುತ್ತೆ. ಸ್ಟಾರ್ಟಿಂಗ್ 7 ಹೇಗಿತ್ತು? ರೈಟ್ ಕಾರ್ನರ್ ಅಲ್ಲಿ ಸಾಗರ್ ಇದ್ರು, ಸಚಿನ್ ತವರ್ ಇರ್ತಾರೆ, ಅಭಿಷೇಕ್ ರೈಟ್ ಕವರ್ ಇರ್ತಾರೆ, ಹಿಮಾಂಶು ಇದ್ರು, ಅಂಡ್ ಲೆಫ್ಟ್ ಕವರ್ನಲ್ಲಿ ಆಶೀಶ್, ಲೆಫ್ಟ್ ರೇಡರ್ ಆಗಿ ಲೆಫ್ಟಿನಲ್ಲಿ ನರೇಂದ್ರ ಕಂಡೋಲಾ ಇದ್ರು, ಅಂಡ್ ಲೆಫ್ಟ್ ಕಾರ್ನರ್ಲಿ ಸಾಹಿಲ್ ಗುಲಿಯಾ ಇರ್ತಾರೆ. ಫಸ್ಟ್ ಮ್ಯಾಚಲ್ಲೇನೆ ಸಾಗರ್ ರಾಠಿ ಇಂಜೋರ್ ಆಗ್ತಾರೆ. ಕ್ರಾಂತಿ ಮಾಡೋಕೆ ಹೊರಟವರು ಸ್ವಲ್ಪ ಶಾಂತಿ ಮೊದಲು ಮಾಡಬೇಕು ಅನ್ನೋ ಯೋಚನೆ ಕೂಡ ಬರುತ್ತೆ. ಆದ್ರೂ ಗೆಲ್ತಾರೆ. ಸಚಿನ್ ತವರ್ ಸೂಪರ್ಬ್ ಆಗಿ ಆಡ್ತಾರೆ. ಅಂಡ್ ಫಸ್ಟ್ ಮ್ಯಾಚ್ ಅಲ್ಲೇನೆ ಈ ಪ್ರೈಸ್ ಟ್ಯಾಗ್ ನ ಇಂಪ್ಯಾಕ್ಟ್ ಅವ್ರ ಮೇಲೆ ಬೀಳ್ತಾನೆ ಇಲ್ಲ, ಒತ್ತಡ ಇಲ್ಲ ಅನ್ನೋ ರೀತಿಯಲ್ಲಿ ಎಕ್ಸ್ಪ್ರೆಸ್ ಮಾಡ್ತಾರೆ ತಮ್ಮಂತಾವೆ. ಅಂಡ್ ಆ ರೀತಿ ಪ್ರದರ್ಶನ ಕೂಡ ಕೊಡ್ತಾರೆ ಸಚಿನ್ ತನ್ವರ್ ಅವರು. ಇವಾಗ ಆಲ್ರೆಡಿ ಸಾಗರ್ ಇಲ್ಲ, ಏನ್ ಬದಲಾವಣೆ ಮಾಡ್ತಾರೆ ಅಂತ ಕುತೂಹಲ ಇರುತ್ತೆ. ನಿತೇಶ್ ಅವರು ಒಳಗಡೆ ಬರ್ತಾರೆ. ನಿತೇಶ್ ಯಾವ ಸ್ಥಾನದಲ್ಲಿ ಬರ್ತಾರೆ ಅಂತ ನಾವು ಯೋಚನೆ ಮಾಡ್ತಾ ಇದ್ರೆ, ಸೆಕೆಂಡ್ ಮ್ಯಾಚಲ್ಲಿ ಅವರು ಇನ್ ಸ್ಥಾನದಲ್ಲಿ ಆಟವನ್ನು ಆಡ್ತಾರೆ. ಅಂಡ್ ಲೆಫ್ಟ್ ಕವರ್ನಲ್ಲಿ ಅನುಜ್ ಅವ್ರನ್ನ ಚೇಂಜ್ ಮಾಡ್ತಾರೆ. ಆಶೀಶ್ ಬದಲಿಗೆ ಅನುಜನ ಚೇಂಜ್ ಮಾಡ್ತಾರೆ. ಸೊ ಅವರ ಸ್ಟಾರ್ಟಿಂಗ್ 7 ಪುನೇರಿ ಪಟ್ಟಣ ವಿರುದ್ಧ ಯಾವ ರೀತಿ ಇತ್ತು ಅಂದ್ರೆ, ಅಮೀರ್ ಇರ್ತಾರೆ, ಅಮೀರ್ ಹುಸೇನ್ ಬಸ್ತಾಮಿ ರೈಟ್ ಕಾರ್ನರ್, ಸಚಿನ್ ಇದ್ರು, ಅಭಿಷೇಕ್ ಎಂ ರೈಟ್ ಕವರ್ ಆಗಿ ಅವರೇ ಉಳ್ಕೊಳ್ತಾರೆ, ನರೇಂದರ್, ಅನುಜ್ ಗಾವ್ಡೆ, ಹಾಗೇನೆ ನಿತೇಶ್ ಮತ್ತು ಸಾಹಿಲ್. ನಿತೇಶ್ ಕೂಡ ಲೆಫ್ಟ್ ಕಾರ್ನರ್, ನೆನ್ಪಿಡಿ. ಸೊ ನಿತೇಶ್ ಸಾಹಿಲ್ ನಾವು ಅಂದ್ಕೊಂಡ್ವಿ ಲೆಫ್ಟ್ ಕಾರ್ನರ್ ಏನು ಲೆಫ್ಟಿನ ಆಡ್ತಾರೆ ಅಂತ, ಸೂಪರ್ಬ್ ಆಗಿ ಆಡ್ತಾರೆ. ನಿತೇಶ್ ಮಾತ್ರ ಆ ಮ್ಯಾಚಿಂದನೇ ಸಾಕಷ್ಟು ಇಂಪ್ಯಾಕ್ಟ್ ಅನ್ನು ಮಾಡ್ತಾ 1 to watch out for ಅನ್ನೋ ರೀತಿಯಲ್ಲೇ ಆಡ್ತಾರೆ. ಇನ್ಫ್ಯಾಕ್ಟ್ ತಮಿಳ್ ತಲೆವಾಸ್ ಸ್ಟಾರ್ಟಿಂಗ್ ಅಲ್ಲಿ ತುಂಬಾ ಚೆನ್ನಾಗೇ ಆಡಿದ್ರು. ಫಸ್ಟ್ 5 ಮ್ಯಾಚಸ್ ನಾವು ತೆಗೆದುಕೊಂಡ್ರೆ 3 ಜಯ ಇದೆ, 1 ಟೈ ಆಗುತ್ತೆ, ಅಂಡ್ ಒಂದೇ ಒಂದು ಸೋಲು ಕೂಡ ಕಂಡಿರ್ತಾರೆ. ಆಲ್ಮೋಸ್ಟ್ ಟಾಪ್ ಆಫ್ ದ ಟೇಬಲ್ ಅಲ್ಲೇ ಯಾವಾಗಲೂ ಇದ್ದಂಥ ತಂಡವಾಗಿರುತ್ತೆ. ಬಟ್ ಅದಾದ್ಮೇಲೆ ಬೆಂಗಳೂರು ಬುಲ್ಸ್ ವಿರುದ್ಧ ಏನು ಸೋಲು ಕಾಣ್ತಾರೆ, ಅಲ್ಲಿಂದ ಇಳಿಮುಖ ಸ್ಟಾರ್ಟ್ ಆಗುತ್ತೆ ತಮಿಳ್ ತಲೆವಾಸ್ದು. ಇಂಜುರಿ ಮೇಲೆ ಇಂಜುರಿ 1 by 1 ಆಗ್ತಾನೆ ಹೋಗುತ್ತೆ. ತಮಿಳ್ ತಲೆವಾಸ್ ಲಾಸ್ಟ್ ಸೀಸನ್ ಪ್ಲೇ ಆಫ್ ತಲುಪಲಿಲ್ಲ. ಯಾಕಂತ ಹೇಳಿದ್ರೆ ಅವರ ರೇಡಿಂಗ್ ಅಂತ ಹೇಳ್ಬೋದು. ಯಾಕಂದ್ರೆ ಡಿಫೆನ್ಸ್ ನೋಡಿ, ಇಂಜೂರ್ ಆದವ್ರನ್ನೆಲ್ಲ ಏನೇನು ಬದಲಾಯಿಸ್ತಾ ಇದ್ರು ಅವರೆಲ್ಲ ಬಂದು ಪರ್ಫಾರ್ಮ್ ಮಾಡಿದ್ದಾರೆ. ಬಟ್ ರೇಡಿಂಗ್ ನಲ್ಲಿ ಹಾಗಾಗ್ಲಿಲ್ಲ. ನರೇಂದರ್ ಆರಂಭದಲ್ಲಿ ಚೆನ್ನಾಗಿ ಆಡಲಿಲ್ಲ, ಸಚಿನ್ಗೆ ಆಮೇಲೆ ಇಂಜುರಿ ಆಗುತ್ತೆ, ಸಚಿನ್ನ ಬದಲಾಯಿಸೋಕೆ ಯಾರು ಉತ್ತಮ ರೇಡರ್ಸ್ ಇರೋದಿಲ್ಲ. ಅಂಡ್ ಮೋಯಿನ್ ಶಫಾಗಿನೇ ಅವರ ಟಾಪ್ ರೇಡರ್ ಆಗಿ ಉಳ್ಕೊಳ್ತಾರೆ ಆ ಸೀಸನ್ ಅಲ್ಲಿ. ಡಿಫೆನ್ಸ್ ನೋಡಿದ್ರೆ ಮಾತ್ರ ಸೂಪರ್ಬ್ ಆಗಿತ್ತು. ನಿತೇಶ್ ಮಾತ್ರ ಸಾಕಷ್ಟು ಇಂಪ್ರೆಸ್ ಮಾಡ್ತಾರೆ. ಯಾವುದೇ ಪೊಸಿಷನ್ ಇರಲಿ, ಡಿಫೆನ್ಸಿವ್ ಆಲ್ರೌಂಡರ್ ನಾನು ಅಂತ ಹಲವಾರು ಬಾರಿ ಎಕ್ಸಾಂಪ್ಲರಿ ಪರ್ಫಾರ್ಮೆನ್ಸ್ ಕೊಡ್ತಾರೆ. ಆ್ಯಂಡ್ ಅದಕ್ಕಾಗೇ ನಾವು ಸೀಸನ್ ಮುಗಿದ ಮೇಲೆ ಗಮನ ಹರಿಸಿದ್ರೆ ತಮಿಳ್ ತಲೆವಾಸ್ ಆವ್ರೇಜ್ ಟ್ಯಾಕಲ್ ಪಾಯಿಂಟ್ಸಲ್ಲಿ ಎಲ್ಲರಿಗಿಂತ ಜಾಸ್ತಿ ಇದ್ದಾರೆ. ಇನ್ಫ್ಯಾಕ್ಟ್ ಹರಿಯಾಣ ಸೀರೀಸ್ಗಿಂತ ಜಾಸ್ತಿ ಇರೋದು ತಮಿಳ್ ತಲೆವಾಸ್ ಅವರು. ಆ್ಯಂಡ್ ಟ್ಯಾಕಲ್ ಪಾಯಿಂಟ್ಸಲ್ಲಿ ಸೆಕೆಂಡ್ ಬೆಸ್ಟ್ ಇದ್ದಾರೆ. ಹರಿಯಾಣ ಸೀರೀಸ್ ಟಾಪಲ್ಲಿ ಇದ್ರೆ 2ನೇ ಸ್ಥಾನದಲ್ಲಿ ಇರೋದು ತಮಿಳ್ ತಲೆವಾಸ್. ಇದರಿಂದ ಒಂದು ಕತೆ ಬರುತ್ತೆ. ತಮಿಳ್ ತಲೆವಾಸ್ ಏನಕ್ಕೆ ಸೀಸನ್ 11ರಲ್ಲಿ ಪ್ಲೇ ಆಫ್ ತಲುಪಲಿಲ್ಲ? ಅವರ ಡಿಫೆನ್ಸ್ ಸೂಪರ್ ಆಗಿತ್ತು, ಬಟ್ ಸಪೋರ್ಟ್ ಮಾಡೋಕ್ಕೆ ಒಳ್ಳೆ ರೇಡರ್ಸ್ ಇರಲಿಲ್ಲ. ರೇಡಿಂಗ್ ಇಂದ ಪಾಯಿಂಟ್ ಬರ್ತಾ ಇರಲಿಲ್ಲ. ಇದ ಕಾರಣ ಅವರು ಪ್ಲೇ ಆಫ್ನ ತಲುಪಕ್ಕೆ ಆಗಲಿಲ್ಲ. ಕ್ಲಿಯರ್, ಖಂಡಿತವಾಗಿ ಇದು ಕ್ಲಿಯರ್ ಕಟ್ ಆದಂತ ಉತ್ತರ ಕೂಡ ಸಿಗುತ್ತೆ ನಮಗೆ, ಯಾಕೆ ತಮಿಳ್ ತಲೆವಾಸ್ ಎಡವಿದ್ರು ಅಂತ. ಈಗ ಸೀಸನ್ 12ಕ್ಕೆ ಬರೋಣ. ಏನ್ ಮಾಡ್ತಾರೆ ತಮಿಳ್ ತಲೆವಾಸ್? ಚಾಂಪಿಯನ್ ಆಗಲೇಬೇಕು ಅಂತ ಸಂಜೀವ್ ಬಾಲ್ಯಾನ್ ಅವ್ರನ್ನ ಕರ್ಕೊಂಡ್ಬರ್ತಾರೆ. 2 ಟೈಮ್ ಚಾಂಪಿಯನ್ ಸಂಜೀವ್ ಬಾಲ್ಯಾನ್, ನೆನ್ಪಿಡಿ. ಸೀಸನ್ 3ರಲ್ಲಿ ಪಟ್ನಾ ಪೈರೇಟ್ಸ್ ಜೊತೆ ಚಾಂಪಿಯನ್ ಆದ್ರು. ಸೀಸನ್ 9ರಲ್ಲಿ ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಜೊತೆ ಚಾಂಪಿಯನ್ ಆಗಿದ್ದಾರೆ. ಅಂಡ್ ಇನ್ನೊಂದು ಇಂಟ್ರೆಸ್ಟಿಂಗ್ ಏನಪ್ಪಾ ಸಂಜೀವ್ ಬಾಲ್ಯಾನ್ ಅವ್ರ ಬಗ್ಗೆ ಅಂತ ಹೇಳಿದ್ರೆ, ಪ್ರೋ ಕಬಡ್ಡಿನಲ್ಲಿ ಯಾವ್ಯಾವಾಗ ಅವರು ಕೋಚ್ ಆಗಿದಾರೋ ಪ್ರತಿ ಸೀಸನ್ ಪ್ಲೇ ಆಫ್ ತಲುಪಿದ್ದಾರೆ. 100% ಪ್ಲೇ ಆಫ್ ರೆಕಾರ್ಡ್ ಇರೋದು ಸಂಜೀವ್ ಬಾಲ್ಯಾನ್ಗೆ.
ಸೀಸನ್ 3ರಲ್ಲಿ ಪಟ್ನಾ ಪೈರೇಟ್ಸ್ ಚಾಂಪಿಯನ್ ಆದ್ರ. ಸರಿ, ಸೀಸನ್ 7ರಲ್ಲಿ ಯು ಮುಂಬಾ ಅವನು ಕೂಡ ಪ್ಲೇ ಆಫ್ ಕರ್ಕೊಂಡು ಹೋಗ್ತಾರೆ. ಸೀಸನ್ 8, 9, 10, 11 ಜೈಪುರ್ ಪಿಂಕ್ ಪ್ಯಾಂಥರ್ಸ್ ಅವರು ಪ್ಲೇ ಆಫ್ ಕರ್ಕೊಂಡು ಹೋಗಿದ್ದಾರೆ. ಸೊ 100% ರೆಕಾರ್ಡ್ ಇರುವಂಥ ಒಬ್ಬ ಕೋಚ್ನ ಕರ್ಕೊಂಡು ಬರ್ತಾರೆ ತಮಿಳ್ ತಲೈವಾಸ್. ಈ ಕೋಚ್ ಅಂತೂ ತುಂಬ ತಲೆ ಬಳಸಿ ಯಾವುದು ಸರಿ ಇದೆ ಅದನ್ನು ಏನಕ್ಕೆ ಚೇಂಜ್ ಮಾಡಬೇಕು ಅಂತ ಯೋಚನೆ ಕೂಡ ಮಾಡ್ತಾರೆ. ಅದೇ ಥರ ಇರೋದು ಅವರ ರಿಟೆನ್ಷನ್ಸ್ ಕೂಡ. ಸರಿ, ಸಂಜೀವ್ ಬಾಲಿಯಾನ್ ಬಂದ್ಬಿಟ್ಟು ಆಕ್ಷನ್ಗೂ ಮುಂಚೆ ಯಾರ್ಯಾರನ್ನ ರಿಟೇನ್ ಮಾಡಿದ್ರು, ಯಾರನ್ನ ಬಿಟ್ಟರು ಅದ್ರ ಮೇಲೆ ಕಣ್ಣು ಹಾಯಿಸೋಣ. ರಿಟರ್ನ್ ಮಾಡಿದ ಆಟಗಾರರು 10 ಜನ. ಮೊಯಿನ್ ಶಫಾಗಿ ಟಾಪ್ ರೇಡರ್ ಆಗಿದ್ರು ಅವರು ತಮಿಳ್ ತಲೈವಾಸ್ ಹಿಂದಿನ ಸೀಸನ್ 103 ರೇಟ್ ಪಾಯಿಂಟ್ ಆಗಿತ್ತು. ಹಿಮಾಂಶುನ ರಿಟರ್ನ್ ಮಾಡ್ತಾರೆ. ಆಲ್ರೌಂಡರ್ 48 ರೇಟ್ ಪಾಯಿಂಟ್ ಇದೆ, 10 ಟ್ಯಾಕಲ್ ಪಾಯಿಂಟ್ ಇದೆ. ಅಂಡ್ ಸಾಗರ್ ರಾಠಿ, ಅಫ್ಕೋರ್ಸ್ ಸಾಗರ್ ಇರಲೇಬೇಕು ಬಿಡಿ, ಅವರು ಇವಾಗ ಗುಣಮುಖರಾಗಿ ಫುಲ್ ಫಿಟ್ ಆಗಿರ್ತಾರೆ ಅಂತ ಅನ್ಕೊಳ್ಳೋಣ. ನಿತೇಶ್ ಕುಮಾರ್ ಫೈಂಡ್ ಆಫ್ ದ ಸೀಸನ್ ಅವರು 3rd ಬೆಸ್ಟ್ ಟ್ಯಾಕಲ್ ಪಾಯಿಂಟ್ಸ್ ಕೂಡ ಗಳಿಸ್ಕೊಂಡಿದ್ದು. ಸೊ ನಿತೇಶ್ ಕುಮಾರ್ನ ರಿಟರ್ನ್ ಮಾಡ್ತಾರೆ. ನರೇಂದರ್ ಕಂಡೋಲಾ ಸೀಸನ್ 9ರಲ್ಲಿ ಪ್ಲೇ ಆಫ್ ತಲುಪೋಕೆ ಕಾರಣನೇ ನರೇಂದರ್ ಕಂಡೋಲಾ, ಅವ್ರು ಇರಲೇಬೇಕು ಅಂತ ಅವ್ರನ್ನ ಮತ್ತೆ ಕರ್ಕೊಂಡ್ಬರ್ತಾರೆ. ರಾನಕ್ ಅನ್ನೋನ್ನ ಉಳಿಸ್ಕೊಳ್ತಾರೆ ರೈಟ್ ಕವರ್ನವರು. ವಿಶಾಲ್ ಚಹಲ್ ರೈಟ್ ರೇಡರ್ ಏನಿದ್ರು ಅವ್ರನ್ನ ಉಳಿಸ್ಕೊಳ್ತಾರೆ. ಆಶಿಶ್ ಲೆಫ್ಟ್ ಕವರ್ ಅವರಿರ್ತಾರೆ. ಅನುಜ್ ಗಾವ್ಡೆ ಲೆಫ್ಟ್ ಕವರ್ ಇವರು ಕೂಡ ಇರ್ತಾರೆ. ಸ್ವಲ್ಪ ಯೋಚನೆ ಮಾಡಿದ್ವಿ, ಕವರ್ಸ್ ಅಷ್ಟು ಉತ್ತಮ ಪ್ರದರ್ಶನ ಕೊಟ್ಟಿಲ್ಲ, ಬಟ್ ಇವ್ರ ಮೇಲೆ ನಂಬಿಕೆ ತೋರಿಸ್ತಾರೆ ಸಂಜೀವ್ ಬಾಲಿಯಾನ್ ಅವರು. ನ್ಯೂ ಯಂಗ್ ಪ್ಲೇಯರ್ ಆಗಿ 4 ಆಟಗಾರನ ಸೈನ್ ಕೂಡ ಮಾಡ್ತಾರೆ. ಯಾರ್ಯಾರು? ತರುಣ್ ಅಂತ, ಅಭಿರಾಜ್, ರೋಹಿತ್, ಯೋಗೇಶ್ ಇವ್ರನ್ನ ಸೈನ್ ಮಾಡ್ತಾರೆ. ಸರಿ, ಈಗ 2.55 ಕೋಟಿಯನ್ನು ಇಟ್ಕೊಂಡು ಆಕ್ಷನ್ಗೆ ಎಂಟರ್ ಆಗ್ತಾರೆ ತಮಿಳ್ ತಲೈವಾಸ್. ಆಲ್ರೆಡಿ ಇವ್ರ ಹತ್ರ 14 ಆಟಗಾರಿದ್ದಾರೆ. ಇನ್ನು 4 ಆಟಗಾರ ಬಂದ್ರೆ ಸಾಕು, 18ರ ಸ್ಕ್ವಾಡ್, ಮಿನಿಮಮ್ ಸ್ಕ್ವಾಡ್ ಏನಿದೆ ಅದನ್ನ ಕಟ್ಬೋದು. ಆಕ್ಷನ್ ಅಲ್ಲಿ 5 ಹೆಸರನ್ನ ಪಿಕ್ ಮಾಡ್ತಾರೆ ತಮಿಳ್ ತಲೈವಾಸ್. ಮೊದಲನೇ ಹೆಸರು ಯಾವುದೇ ಸರ್ಪ್ರೈಸ್ ಇಲ್ಲ, ಅರ್ಜುನ್ ದೇಶ್ವಾಲ್. ಅರ್ಜುನ್ ದೇಶ್ವಾಲ್ಗೋಸ್ಕರ ಎಷ್ಟಾಗದಷ್ಟು ಬಿಡ್ ಮಾಡೋಣ ಅಂತ 1,40,50,000 ಬಿಡ್ ಮಾಡ್ತಾ ಕರ್ಕೊಂಡು ಬರ್ತಾರೆ ಅರ್ಜುನ್ ದೇಶ್ವಾಲ್ ಅವ್ರನ್ನ. ಅರ್ಜುನ್ ದೇಶ್ವಾಲ್ ಬಂದಾಯ್ತು, ಟಾಪ್ ರೈಡರ್ ಸಿಕ್ಕಾಯ್ತು, ಇನ್ಮೇಲೆ ಡಿಫೆನ್ಸ್ ಅಥವಾ ಸಪೋರ್ಟ್ ರೈಡರ್ ಮೇಲೆ ಫೋಕಸ್ ಮಾಡ್ತಾರ ಅಂತ ಹೇಳಿದ್ರೆ ನೆಕ್ಸ್ಟ್ ಹೆಸರು ಬರೆದು ಪವನ್ ಹೈಫ್ಲೈಯರ್ ಸೆರಾವತ್ ಅವರಿಗೋಸ್ಕರ ಬಿಡ್ ಮಾಡ್ತಾರೆ ತಮಿಳ್ ತಲೈವಾಸ್. ನಾವೆಲ್ಲ ಆಶ್ಚರ್ಯ ಪಡ್ತಾ ಇದೀವಿ, ಏನಪ್ಪಾ ಇದು ಸಂಜೀವ್ ಬಾಲಿಯಾನ್ ಅವರು ಪವನ್ ಕೂಡ ಬಿಡ್ ಮಾಡ್ತಾ ಇದಾರೆ ಅಂತ. ಪವನ್ ಕೂಡ ಸಿಗ್ತಾರೆ 59.5 ಲಕ್ಷಕ್ಕೆ. ಸೊ ಅರ್ಜುನ್ ದೇಶ್ವಾಲ್ ಇದ್ದಾರೆ, ಪವನ್ ಸೆರಾವತ್ ಇದ್ದಾರೆ, ಅಲಿರೆಜಾ ಖಲೀಲಿ ಅಂತ ಒಬ್ಬ ಇರಾನಿ ರೈಟ್ ಕಾರ್ನರ್ ಅವ್ರನ್ನ ಪಿಕ್ ಮಾಡ್ತಾರೆ. ಮೋಹಿತ್ ಲೆಫ್ಟ್ ಕಾರ್ನರ್ ಅವ್ರನ್ನ ಪಿಕ್ ಮಾಡ್ತಾರೆ. ಸುರೇಶ್ ಯಾದವ್ ಅಂತ ಒಬ್ಬ ಆಲ್ರೌಂಡರ್ನ ಪಿಕ್ ಮಾಡ್ತಾರೆ. ಸೊ ಪವನ್ ಕೂಡ ಒಂದೇ ಟೀಮಲ್ಲಿ, ಅರ್ಜುನ್ ದೇಶ್ವಾಲ್ ಕೂಡ ಒಂದೇ ಟೀಮಲ್ಲಿ. ಒಂಥರ ವಾವ್, ಏನು ಅರ್ಜುನ್ನು ಒಂದೇ ಟೀಮಲ್ಲಿ, ಪವನ್ ಹೈಫ್ಲೈಯರ್ ಸೆರಾವತ್ತು ಒಂದೇ ಟೀಮಲ್ಲಿ, ಇಂಥ ಇಬ್ರು ಸ್ಟಾರ್ ರೈಡರ್ಸ್ನ ಒಂದೇ ಟೀಮಲ್ಲಿ ಇಟ್ಕೊಂಡಿದ್ದಾರೆ. ಒಂಥರ ಲಾಸ್ಟ್ ಸೀಸನ್ ನೋಡಿದಾಗೆ ಹರಿಯಾಣ ಸ್ಟೀಲರ್ಸ್ ತರ ಡಿಫೆನ್ಸು, ಪಟ್ನಾ ಪೈರೇಟ್ಸ್ ತರ ಆಫೆನ್ಸ್. ಆನ್ ಪೇಪರ್ ಇದೇನಾದ್ರೂ ಚಾಂಪಿಯನ್ ಟೀಮಾ ಅಂತ ಯೋಚನೆ ಬರುತ್ತೆ, ಹಾಗೆ ಅನ್ಸುತ್ತೆ. ಇದೆಯಾ? ಅದನ್ನು ಸ್ವಲ್ಪ ನೋಡೋಣ, ಸ್ವಲ್ಪ ಡೀಪ್ ಡೈವ್ ಮಾಡೋಣ ಬನ್ನಿ. ಮೊದಲಿಗೆ ತಮಿಳ್ ತಲೈವಾಸ್ ಅವರ ಫುಲ್ ಸ್ಕ್ವಾಡ್ ಮೇಲೆ ಕಣ್ಹಾಯಿಸೋಣ. ಪ್ರೋ ಕಬಡ್ಡಿ ಸೀಸನ್ 12ಗೆ ಇರುವಂತ ಸ್ಕ್ವಾಡ್ ಈ ರೀತಿಯಾಗಿದೆ. ರೈಟ್ ಕಾರ್ನರ್ಸ್ ಅಲ್ಲಿ ಇರ್ತಾರೆ ಸಾಗರ್ ರಾಠಿ, ಅಲಿರೆಜಾ ಖಲೀಲಿ, ಸುರೇಶ್ ಜಾಧವ್. ಲೆಫ್ಟ್ ಕಾರ್ನರ್ ಅಲ್ಲಿ ನಿತೇಶ್ ಅವರು ಇರ್ತಾರೆ, ಹಾಗೇನೆ ಮೋಹಿತ್ ಕಲೇರ್ ಕೂಡ ಇರ್ತಾರೆ. ರೈಟ್ ಕವರ್ ಆಗಿ ರೋನಕ್, ತರುಣ್ ಧುಲ್ ಅವರು ಕೂಡ ಇರ್ತಾರೆ. ಲೆಫ್ಟ್ ಕವರ್ನಲ್ಲಿ ಅನುಜ್ ಗಾವ್ಡೆ, ಆಶಿಶ್ ಮಲಿಕ್ ಲಾಸ್ಟ್ ಸೀಸನ್ ಇದ್ದವರೇ ಇರ್ತಾರೆ. ರೈಟ್ ರೈಡರ್ಸ್ ಆಪ್ಷನ್ಸ್ ನೋಡಿ, ಅರ್ಜುನ್ ದೇಶ್ವಾಲ್, ಪವನ್ ಹೈಫ್ಲೈಯರ್ ಸೆರಾವತ್, ವಿಶಾಲ್ ಚಹಲ್ ಇರ್ತಾರೆ. ಆಮೇಲೆ ಧೀರಜ್ ಬಾಯಿಲ್ ಮೋರೆ ಜೊತೆಗೆ ಯೋಗೇಶ್ ಯಾದವ್ ಕೂಡ ಇರ್ತಾರೆ. ಲೆಫ್ಟ್ ರೈಡಿಂಗ್ ಆಪ್ಷನ್ ಆಗಿ ನಿಮಗೆ ನರೇಂದರ್ ಕಂಡೋಲಾ ಇದ್ದಾರೆ, ಮೊಯಿನ್ ಶಫಾಗಿ, ಹಿಮಾಂಶೂರ್ ಇದ್ದಾರೆ, ಅಂಡ್ ಅಭಿರಾಜ್ ಜೊತೆಗೆ ರೋಹಿತ್ ಕೂಡ ಇರ್ತಾರೆ. ಸೂಪರ್ಬ್ ಕಾಣುತ್ತಲ್ಲ ರೇಡಿಂಗ್ ಯೂನಿಟ್ ನೋಡಿ. ರೈಟ್ ರೇಡಿಂಗ್ 5 ಆಪ್ಷನು, ಲೆಫ್ಟ್ ರೇಡಿಂಗ್ 5 ಆಪ್ಷನು. ಸೊ ರೇಡಿಂಗ್ ಪವರ್ ಹೌಸ್ ಆಗುವಂಥ ಎಲ್ಲ ಸಾಧ್ಯತೆ ಕಾಣಿಸುತ್ತೆ ತಮಿಳ್ ತಲೈವಾಸ್ ಕಡೆ. ಬಟ್ ತಲೈವಾಸ್ ಅಂದಮೇಲೆ ಸ್ವಲ್ಪ ತಲೆನೋವು ಕೂಡ ಇರಲೇಬೇಕಲ್ವಾ? ಆ ತಲೆನೋವು ಬರೋದೇ ಈ ಇಬ್ರು ಸ್ಟಾರ್ ರೈಡರ್ಸ್ ಜೊತೆ. ಅದ್ರ ಮೇಲೆ ಕಣ್ಣು ಹಾಯಿಸೋಣ, ಏನಕ್ಕೆ ಈ ಥರ ಮಾತಾಡ್ತಿದ್ದೀನಿ, ಏನಕ್ಕೆ ಇದನ್ನ ಹೇಳ್ತಾ ಇದ್ದೀನಿ ಅಂತ. ಸರಿ, ಪ್ರಾಬ್ಲಮ್ ಇರೋದು ಪ್ಲೇಯರ್ಸ್ನಲ್ಲ, ಪ್ಲೇಯರ್ಸ್ನ ಯಾವ ರೀತಿ ಹ್ಯಾಂಡಲ್ ಮಾಡ್ತೀರಾ ಅದರಲ್ಲಿ. ಈಗ ಸಂಜೀವ್ ಕುಮಾರ್ ಬಾಲಿಯಾನ್ ಅವ್ರಿಗೆ ತಲೆನೋವು ಏನಪ್ಪಾ ಅಂತ ಹೇಳಿದ್ರೆ, ಯಾವ ರೀತಿ ತಮ್ಮ ಹತ್ರ ಇರೋ ಇಬ್ರು ಸ್ಟಾರ್ ರೈಡರ್ಸ್ನ ಹ್ಯಾಂಡಲ್ ಮಾಡ್ತಾರೆ ಅಂತ. ಒಂದ್ ಕಡೆಗೆ ಅರ್ಜುನ್ ದೇಶ್ವಾಲ್ ಇದ್ದಾರೆ, ಇನ್ನೊಂದ್ ಕಡೆಗೆ ಪವನ್ ಹೈಫ್ಲೈಯರ್ ಸೆರಾವತ್. ಇದೇ ತರ ಕೆಲಸನ ತಮಿಳ್ ತಲೈವಾಸ್ ಅವರೇ ಸೀಸನ್ 8ರಲ್ಲಿ ಮಾಡಿದ್ರು. ಅಜಯ್ ಠಾಕೂರ್ ಕೂಡ ಇದ್ರು, ರಾಹುಲ್ ಚೌಧರಿ ಕೂಡ ಇದ್ರು. ಆ ಸೀಸನ್ ತಮಿಳ್ ತಲೈವಾಸ್ ಫಿನಿಶ್ ಮಾಡಿದ್ದು 11ನೇ ಪ್ಲೇಸಲ್ಲಿ. ಸೊ ಆ ಥರ ನಡಿಬಾರ್ದು, ಈ ಸತಿ ಒಳ್ಳೆ ಸೀಸನ್ ಆಗಬೇಕು ಅಂತ ಹೇಳಿದ್ರೆ ನಿಜವಾಗ್ಲೂ ಅರ್ಜುನ್ ಮತ್ತು ಪವನ್ ನಡುವೆ ಕೃಷ್ಣ ಸಂಧಾನ ಮಾಡಲೇಬೇಕಾಗತ್ತೆ ಸಂಜೀವ್ ಬಾಲಿಯಾನ್ ಅವರು. ಸರಿ, ಏನಕ್ಕೆ ಹೀಗೆ ಹೇಳ್ತಾ ಇದ್ವಿ? ಇಬ್ರು ರೈಡರ್ಸ್ ಕೂಡ ಆಡ್ಬೋದಲ್ವಾ? ಏನಕ್ಕೆ ಸುಮೇಶ್ ಹಿಂಗೆ ಹೇಳ್ತಾ ಇದ್ದೀರಾ ನೀವು? ಇಬ್ರು ಚೆನ್ನಾಗಿ ಆಡ್ಬೋದು, ಇಬ್ರು ಹಂಚ್ಕೊಂಡು ಅಣ್ಣ ತಮ್ಮ ಥರ ಆಡ್ಬೋದಲ್ವಾ ಅಂತ. ಅದ್ರ ಮೇಲೆ ಸ್ವಲ್ಪ ನಂಬರ್ಸ್ ಇಂದ ನಿಮಗೆ ತಿಳಿಸಕ್ಕೆ ಟ್ರೈ ಮಾಡ್ತೀನಿ, ಓಕೆನಾ? ಪ್ರೋ ಕಬಡ್ಡಿ ಒಂದು ಮ್ಯಾಚ್ ಎಷ್ಟು ನಿಮಿಷ ಇರುತ್ತೆ? 40 ನಿಮಿಷ. 20 ನಿಮಿಷದ 2 ಅರ್ಥ ಅಲ್ವಾ? 40 ನಿಮಿಷ ಇರುತ್ತೆ. 20 ನಿಮಿಷ ಒಂದು ಟೀಮ್ ರೇಡ್ ಮಾಡುತ್ತೆ, 20 ನಿಮಿಷ ಒಂದು ಟೀಮ್ ಡಿಫೆಂಡ್ ಮಾಡುತ್ತೆ, ಕರೆಕ್ಟಾ? 20 ನಿಮಿಷ ಏನಿರುತ್ತೆ ಅದರಲ್ಲಿ 30 ಸೆಕೆಂಡ್ ಒಂದು ರೇಡ್ ಇರುತ್ತೆ ಅಂತ ಅನ್ಕೊಳ್ಳೋಣ. ನೀವು ಅನ್ಬೋದು ಓಕೆ ಕ್ವಿಕ್ ರೇಡ್ಸ್ ಕೂಡ ನಡೀತೆ, ಏನು ಬೇಗ ರೇಡ್ ಮಾಡ್ತಾರೆ, 25 ಸೆಕೆಂಡ್, 22 ಸೆಕೆಂಡು, 10 ಸೆಕೆಂಡ್ ಆ ಥರ ಎಲ್ಲ ಅಂತ. ಬಟ್ ನೀವು ನೋಡಿರೋ ಹಾಗೆ ಸ್ವಲ್ಪ ವಾದ ವಿವಾದ ನಡೀತಾ ಇರುತ್ತೆ. ಯಾರು ಔಟ್ ಆದರೂ, ಯಾರು ಫಸ್ಟ್ ಹೋಗಬೇಕಿತ್ತು, ಅದು ಟಚ್ ಇದು ರಿವ್ಯೂಸು, ಟೈಮ್ ವೇಸ್ಟ್ ಆಗುತ್ತೆ. ಸೊ ಒಂದು ಆವ್ರೇಜ್ 30 ಸೆಕೆಂಡ್ ರೇಡ್ ಅಂತಲೇ ಅಂದ್ಕೊಳ್ಳೋಣ. ಸೊ 30 ಸೆಕೆಂಡ್ ರೇಡ್, 20 ನಿಮಿಷ ರೇಡಿಂಗ್ ಅಂದರೆ ಪರ್ ಮ್ಯಾಚ್ ಪರ್ ಟೀಮ್ 40 ರೇಡ್ಗಳು ಸಿಗುತ್ತೆ, ಸರಿನಾ?
40 ರೇಡ್ಗಳು ಸಿಗುತ್ತೆ ಒಂದು ಟೀಮ್ಗೆ. ಲಾಸ್ಟ್ ಸೀಸನ್ನ ಫೈನಲ್ ಆಡಿದಂತಹ ಪಟ್ನಾ ಪೈರೇಟ್ಸ್ ಮತ್ತು ಹರಿಯಾಣ ಸ್ಟೀಲರ್ಸ್ ಅವರ ಎಕ್ಸಾಂಪಲ್ ತಗೊಳ್ಳೋಣ. ಬೆಸ್ಟ್ ಎಕ್ಸಾಂಪಲ್ಸ್ ಇದು, ಯಾಕಂದರೆ ಒಂದು ರೇಡಿಂಗ್ ಯೂನಿಟ್ ಆಗಿತ್ತು, ಇನ್ನೊಂದು ಡಿಫೆನ್ಸಿವ್ ಯೂನಿಟ್ ಆಗಿತ್ತು. ದೇವಾಂಗ್ ದಲಾರ್ 301 ರೇಡ್ ಪಾಯಿಂಟ್ ತಂದರು, 426 ರೇಡ್ ಮಾಡಿರ್ತಾರೆ. ಟೋಟಲ್ ಅಂದರೆ 25 ಮ್ಯಾಚ್ ಆಡ್ಬಿಟ್ಟು ಫೈನಲ್ ಕೂಡ ಸೇರಿಸಿ. ಅಯಾನ್ ಅವ್ರಿಗೇನು ಸಪೋರ್ಟ್ ಮಾಡಿದ್ರು, 150 ರೇಡ್ ಪಾಯಿಂಟ್, 326 ರೇಡ್ ಮಾಡ್ತಾರೆ 25 ಮ್ಯಾಚಲ್ಲಿ. ಓಕೆನಾ, ಇದು ಪಟ್ನಾ ಪೈರೇಟ್ಸ್. ಹರಿಯಾಣ ಸ್ಟೀಲರ್ಸ್ನಲ್ಲಿ ವಿನಯ್ ಅವರು 164 ರೇಡ್ ಪಾಯಿಂಟ್ ತರ್ತಾರೆ, 374 ರೇಡ್ ಮಾಡಿ. ಆ್ಯಂಡ್ ಶಿವಮ್ 158 ರೇಡ್ ಪಾಯಿಂಟ್ ತರೋದು, 272 ರೇಡ್ಗಳು ಮಾಡಿ. ಇಬ್ಬರು 25 ಮ್ಯಾಚ್ ಆಡಿದ್ದಾರೆ, ಫೈನಲ್ ಆಡಿದಾರಲ್ವಾ. ಸರಿ, ಆವ್ರೇಜ್ ರೇಡ್ಸ್ ಪರ್ ಮ್ಯಾಚ್ ಅಂತ ಇವಾಗ ಏನಾದರೂ ನಾವು ಮಾಡಿರೋ ರೇಡ್ಸ್ ಡಿವೈಡೆಡ್ ಬೈ ನಂಬರ್ ಆಫ್ ಮ್ಯಾಚಸ್ ಹಾಕಿದರೆ ಸಿಗುವಂಥ ನಂಬರ್ ನೋಡೋಣ. ಆವರೇಜ್ ರೇಟ್ಸ್ ಪರ್ ಮ್ಯಾಚ್ ದೇವಾಂಕ್ ಅವ್ರು 17, ಅಯಾನ್ 13, ವಿನಯ್ 15, ಶಿವಮ್ 11. ಸೊ ನೀವು ಕ್ಲಿಯರ್ ಆಗಿ ನೋಡ್ಬೋದಲ್ಲಿ ಒಂದು ಟೀಮ್ ರೇಡಿಂಗ್ ಮೇಲೆನೆ ಒತ್ತು ಕೊಟ್ಟಂತ ಟೀಮ್ ಆಗಲಿ, ಡಿಫೆನ್ಸಿವ್ ಮೇಲೆ ಒತ್ತು ಕೊಟ್ಟಂತ ಟೀಮ್ ಆಗಲಿ, ಇಬ್ಬರಲ್ಲೂ ಕ್ಲಿಯರ್ ಕಟ್ ಆಗಿ ಒಬ್ರು ಲೀಡ್ ರೇಡರ್ ಅಂತ ಉದ್ಭವ ಆಗೇ ಆಗ್ತಾರೆ. ಒಬ್ರು ಜಾಸ್ತಿ ರೇಡ್ ಮಾಡ್ತಾರೆ. ಅದೇ ಕೆಲಸ ಇಲ್ಲೂ ಆಗಿದೆ. ಇಲ್ಲಿ ರೇಡಿಂಗ್ ಪಟ್ನಾ ಪೈರೇಟ್ಸ್ನಲ್ಲಿ ಕೂಡ ದೇವಾಂಗ್ ಆ ಒಂದು ಸ್ಟಾರ್ ರೋಲ್ ತೊಗೊಳ್ತಾರೆ, ಲೀಡ್ ರೇಡರ್ ಪಾತ್ರ ತೊಗೊಳ್ತಾರೆ. ಅಯಾನ್ ಕೂಡ ಸೂಪರಾಗಿ ಆಡಿದ್ರು, ಬಟ್ ಅಯಾನ್ ಕಡಿಮೆ ರೇಡ್ ಮಾಡ್ತಾರೆ. ಈ ಕಡೆ ವಿನಯ್ ಮತ್ತು ಶಿವಮ್ ಅಲ್ಲಿ ಡಿಫೆನ್ಸಿವ್ ಏನು ಸ್ಪಾಟ್ಲೈಟಲ್ಲಿ ಇದ್ದಿದ್ದು, ಬಟ್ ರೇಡಿಂಗ್ನಲ್ಲಿ ಕೂಡ ವಿನಯ್ ಹೆಚ್ಚಾಗಿ ರೇಡಿಗೆ ಹೋಗಿದ್ದಾರೆ. ಆ್ಯಂಡ್ ಶಿವಮ್ ಸೆಕೆಂಡರಿ ಪಾತ್ರವನ್ನು ವಹಿಸಿದ್ದಾರೆ. ಇದು ನಾರ್ಮಲ್ ಅಂತ ಅನ್ಕೊಳ್ಳೋಣ. ಅವಾಗ ದೇವಾಂಕು ಸ್ಟಾರ್ ಇರಲಿಲ್ಲ, ಏನು ಸ್ಟಾರ್ ಇರಲಿಲ್ಲ, ಶಿವಮ್ ಮತ್ತು ಇವರೆಲ್ಲ ಡಿಫೆನ್ಸ್ ಯೂನಿಟಲ್ಲಿದ್ದರು. ಸ್ಟಾರ್ ರೇಡರ್ಸ್ ಏನು ಮಾಡಿದ್ರು, ಅವ್ರದ್ದು ಎಷ್ಟು ಆವ್ರೇಜ್ ರೇಟ್ ಪರ್ ಮ್ಯಾಚ್ ಇತ್ತು ಅದು ಕೂಡ ನೋಡೋಣ. ಲಾಸ್ಟ್ ಸೀಸನಲ್ಲಿ ಆಶು ಮಲಿಕ್ ಸ್ಟಾರ್ ರೇಡರ್ ಅಲ್ವಾ, ಆಶು 262 ರೇಟ್ ಪಾಯಿಂಟ್ ತಂದರು, 445 ರೇಡ್ ಮಾಡಿ 23 ಮ್ಯಾಚಲ್ಲಿ, ಅಂದರೆ ಆವ್ರೇಜ್ 19 ಆಗುತ್ತೆ. ಅರ್ಜುನ್ ದೇಶ್ವಾಲ್ 227 ರೇಡ್ ಪಾಯಿಂಟ್ ತಂದ್ರು, 435 ರೇಡ್ ಮಾಡಿ 23 ಮ್ಯಾಚಲ್ಲಿ, ಅವ್ರದ್ದು ಆವ್ರೇಜ್ 19 ರೇಡ್ ಆಗುತ್ತೆ. ಪವನ್ದು ನಂಬರ್ಸ್ ನೋಡ್ತಾ, ಪವನ್ ನಾವು ಹಿಂದಿನ ಸೀಸನ್ ಬೇಡ, ಸೀಸನ್ 8ರಲ್ಲಿ ಫಿಟ್ ಆಗಿದ್ರಲ್ಲ, ಅದಾದ್ಮೇಲೆ ಇಂಜುರಿ ಆಗಿದ್ದು. ಸೊ ಸೀಸನ್ 8ರ ನಂಬರ್ಸ್ ತೆಗೆದು ನೋಡೋಣ. ಸೀಸನ್ 8ರಲ್ಲಿ 304 ರೇಡ್ ಪಾಯಿಂಟ್ ತರೋದು ಪವನ್, 478 ರೇಡ್ ಮಾಡಿರ್ತಾರೆ, ಅಂದರೆ 24 ಮ್ಯಾಚಲ್ಲಿ, ಆವ್ರೇಜ್ ಒಂದು ಸ್ವಲ್ಪ 20 ಅಂತ ಅನ್ಕೊಳ್ಳಿ. ಅಂದರೆ 40 ರೇಡ್ ಏನು ಸಿಗುತ್ತೆ ಒಂದು ಟೀಮ್ಗೆ, ಅದರಲ್ಲಿ 50% ಒಬ್ಬ ರೇಡರೇ ರೇಡ್ ಮಾಡ್ತಾರೆ, ಅವರೇ ಲೀಡ್ ರೇಡರ್ ಆಗಿರ್ತಾರೆ. ಇದಾಗಲೇಬೇಕು, ಈ ಥರ ಇರಲೇಬೇಕು. ಸೊ ಇವಾಗ ಅರ್ಜುನ್ ದೇಶ್ವಾಲು ಇದ್ದಾರೆ, ಪವನ್ ಸೆರಾವತ್ ಇದ್ದಾರೆ, ಇಬ್ಬರಿಗೂ 50-50 ಮಾಡ್ಕೊಡೋಕ್ಕಾಗತ್ತಾ? ಇಬ್ಬರಲ್ಲೊಬ್ರು ಲೀಡ್ ರೇಡರ್ ಆಗಲೇಬೇಕು. ಯಾರು ಲೀಡ್ ರೇಡರ್ ಆಗ್ತಾರೆ ಅಂತ ಡಿಸೈಡ್ ಮಾಡೋದೇನೆ ಸಂಜೀವ್ ಬಾಲಿಯನ್ ಅವ್ರಿಗೆ ತಲೆನೋವಿನ ಕೆಲಸ. ಇನ್ನೊಂದು ವಿಷಯ, 45 ದಿವಸದ ಕ್ಯಾಂಪ್ ಕೂಡ ಘೋಷಣೆ ಮಾಡಿದರು. ಆ್ಯಂಡ್ ಹೊಸ ಕ್ಯಾಪ್ಟನ್ ಇರ್ತಾರೆ ಅಂತ ಕೂಡ ಹೇಳಿದ್ದಾರೆ ಸಂಜೀವ್ ಬಾಲಿಯನ್ ಅವರು. ಹೊಸ ಕ್ಯಾಪ್ಟನ್, ನ್ಯೂ ಕ್ಯಾಪ್ಟನ್ ಅಂತ ಪದ ಬಳಸಿರೋದು. ಅದು ನಾವು ಪ್ಲೇಯರ್ಸ್ ಜೊತೆ ಮಾತಾಡಿ, ಕೋಚಿಂಗ್ ಸ್ಟಾಫು, ಮ್ಯಾನೇಜ್ಮೆಂಟು, ಓನರ್ಸು ಎಲ್ಲರ ಹತ್ರ ಮಾತಾಡಿ ಹೊಸ ಕ್ಯಾಪ್ಟನ್ ಯಾರು ಅಂತ ನಿರ್ಧರಿಸ್ತೀವಿ ಅಂತ ಹೇಳ್ತಾರೆ. ಸೊ ಈ ಹೊಸ ಕ್ಯಾಪ್ಟನ್ ಅಂತ ಹೇಳಿದ ಕೂಡಲೇ ಸೀಸನ್ 9ರಲ್ಲಿ ಆಲ್ರೆಡಿ ತಮಿಳ್ ತಲೆವಾಸ್ಗೆ ಕ್ಯಾಪ್ಟನ್ ಇದ್ಯಾರು, ಪವನ್ ಸೆರಾವತ್. ಸೊ ಅವರು ಕ್ಯಾಪ್ಟನ್ಸಿಗೆ ಇರೋದೇ ಇಲ್ವಾ, ಗಣನೆಗೆ ಬರೋದೇ ಇಲ್ವಾ ಅನ್ನೋ ಪ್ರಶ್ನೆ ಕೂಡ ಬರುತ್ತೆ. ಸರಿ, ಲೀಡ್ ರೇಡರ್ ತಗೊಳ್ಳೋಣ. ನೀವು ಅರ್ಜುನ್ ದೇಶ್ವಾಲ್ ಅವರಿಗೆ ಲೀಡ್ ರೈಡರ್ ಮಾಡಿದ್ರೆ, ಕಮ್ ಬ್ಯಾಕ್ ಮಾಡೋಕೆ ಹಸಿವಿಂದ ಹವಣಿಸ್ತಾ ಇರುವಂತಹ ಪವನ್ ಹೈಫ್ಲೈಯರ್ ಸೆರಾವತ್, ತೆಲುಗು ಟೈಟನ್ಸ್ ರಿಟೈನ್ ಮಾಡಲಿಲ್ಲ, ಆಪ್ಷನ್ ಜಾಸ್ತಿ ದುಡ್ಡಿಗೆ ಹೋಗಿಲ್ಲ, ಪ್ರೂವ್ ಮಾಡಬೇಕಾಗಿದೆ, ಹಿಂದಿನ 3 ಸೀಸನ್ ನಂಬರ್ಸ್ ಬಂದಿಲ್ಲ. ಸೊ ಇಷ್ಟೊಂದೆಲ್ಲ ಜಿದ್ದಿಟ್ಕೊಂಡು ಕಣಕ್ಕಿಳಿಯೋದು ಪವನ್ ಹೈಫ್ಲೈಯರ್ ಸೆರಾವತ್ತು. ಸೊ ಅವ್ರನ್ನ ಲೀಡ್ ರೈಡರ್ ಮಾಡಿಲ್ಲ ಅಂದರೆ ಅವ್ರಿಗೆ ಸ್ವಲ್ಪ ಬೇಸರ ಆಗುತ್ತೆ. ಪವನ್ನ ಲೀಡ್ ರೈಡರ್ ಮಾಡಿದರೆ ಪರ್ಫಾರ್ಮ್ ಆಲ್ರೆಡಿ ಮಾಡಿರೋ ಅರ್ಜುನ್ ದೇಶ್ವಾಲ್ ಅವರಿಗೆ ಬೇಜಾರಾಗುತ್ತೆ. ಸರಿ, ಇವಾಗ ಬೇಜಾರು ಯಾರಿಗೂ ಮಾಡ್ದೇನೆ ಯಾವ ರೀತಿ ಆಪರೇಟ್ ಮಾಡ್ತಾರೆ ಸಂಜೀವ್ ಬಾಲಿಯಾನ್. ಆ್ಯಂಡ್ ಕ್ಯಾಪ್ಟನ್ನ ವಿಷಯ ಕೂಡ, ಸಾಗರ್ ರಾಠಿನ ಕ್ಯಾಪ್ಟನ್ ಮಾಡ್ತಾರಾ, ಅರ್ಜುನ್ ದೇಶ್ವಾಲ್ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರಾ? ನೆನಪಿಡಿ, ಅರ್ಜುನ್ ದೇಶ್ವಾಲ್ ಜೊತೆ ಸೀಸನ್ 8ರಿಂದನೂ ಕೆಲಸ ಮಾಡ್ತಿರೋದು ಸಂಜೀವ್ ಬಾಲಿಯಾನ್. ಮುಂಬೈದಲ್ಲೂ ಒಟ್ಟಿಗಿದ್ರು, ಆ್ಯಂಡ್ ಅಫ್ಕೋರ್ಸ್ ಜೈಪುರ್ ಪಿಂಕ್ ಪ್ಯಾಂಥರ್ಸಲ್ಲಿ ಒಟ್ಟಿಗೆ ಕೆಲಸ ಮಾಡ್ತಾ ಚಾಂಪಿಯನ್ ಕೂಡ ಆಗಿದ್ದಾರೆ. ಸೊ ಮತ್ತೆ ಅರ್ಜುನ್ ದೇಶ್ವಾಲ್ ಅವ್ರನ್ನ ಕ್ಯಾಪ್ಟನ್ ಮಾಡ್ತಾರಾ, ಪವನ್ನ ಸ್ನಬ್ ಮಾಡ್ತಾರಾ? ಪ್ರಶ್ನೆಗಳು ಹಲವಾರಿದೆ. ಸ್ಟಾರ್ ಪ್ಲೇಯರ್ಸ್ನ ಈಗೋ ಮ್ಯಾನೇಜ್ ಮಾಡೋದೇ ಒಂದು ದೊಡ್ಡ ಕಲೆ ಅಂತ ಹೇಳ್ತಾರೆ. ಸೊ ಇದು ಸಂಜೀವ್ ಬಾಲಿಯನ್ ಅವರ ಜವಾಬ್ದಾರಿ ಆಗಿರುತ್ತೆ. ಬಟ್ ನನ್ನ ಪ್ರಕಾರ ತಮಿಳ್ ತಲೈವಾಸ್ ಅವರ ಈ ಸೀಸನ್ ಏನಿದೆಯಲ್ಲ, ಎಲ್ಲ ಪವನ್ ಹೈಫ್ಲೈಯರ್ ಸೆರಾವತ್ ಮೇಲೆ ನಿಂತಿದೆ ಅಂತ ಅನಿಸ್ತಾ ಇದೆ. ಪವನ್ ಏನಾದರೂ ದೊಡ್ಡ ಮನಸ್ಸು ಮಾಡಿಬಿಟ್ಟು, ಓಕೆ ಅಪ್ಪ, ನಂದು ಹಿಂದಿನ 3 ಸೀಸನ್ ಚೆನ್ನಾಗಾಗಿಲ್ಲ, ನಾನೊಂದು ಹೆಜ್ಜೆ ಹಿಂದೆ ತೆಗೆದುಕೊಳ್ಳೇಬೇಕಾಗಿದೆ, ಇಂಜುರಿಯಿಂದ ಕೂಡ ಬರ್ತಾ ಇದ್ದೀನಿ, ಫುಲ್ ಪುಷ್ ಮಾಡೋಕ್ಕಾಗುತ್ತಾ ದೇಹನ ಅದು ಇನ್ನೂ ಗೊತ್ತಿಲ್ಲ. ಅರ್ಜುನ್ ದೇಶ್ವಾಲ್ ಲೀಡ್ ರೈಡರ್ ಆಗಲಿ, ಯಾರಾದರೂ ಕ್ಯಾಪ್ಟನ್ ಆಗಲಿ, ಅವರ ಕೆಳಗೆ ನಾನು ಕೆಲಸ ಮಾಡ್ತೀನಿ ಆ್ಯಂಡ್ ಮತ್ತೆ ಪ್ರೂವ್ ಮಾಡುವಂಥ ಪ್ರಯತ್ನ ಪಡ್ತೀನಿ. ಏನೇ ಚಿಕ್ಕ ಅವಕಾಶ, ಎಷ್ಟೇ ಅವಕಾಶ ಸಿಕ್ಕರೂ ಕೂಡ ಅಲ್ಲಿ ನನ್ನ ಬೆಸ್ಟ್ನ ಕೊಟ್ಟು ನಾನು ಪ್ರೂವ್ ಮಾಡ್ತೀನಿ, ಮತ್ತೆ ಟಾಪ್ ರೈಡರ್ ಆಗುವಂಥ ಎಲ್ಲ ಪ್ರಯತ್ನ ಪಡ್ತೀನಿ ಅಂತ ಅವ್ರೇನಾದರೂ ಮನಸ್ಥಿತಿ ಮಾಡಿಕೊಂಡು ಕೋಚಿಗೆ ಹೋಗ್ಬಿಟ್ಟು ಈ ರೀತಿ ಎಲ್ಲ ತಿಳಿಸಿದರೆ ತಮಿಳ್ ತಲೈವಾಸ್ ಅನ್ಸ್ಟಾಪಬಲ್ ಫೋರ್ಸ್ ಆಗಿಬಿಡ್ತಾರೆ. ಪವನ್ನ ಪವರ್ ಇರುತ್ತೆ, ಅಲ್ಲಿ ಅರ್ಜುನ್ ದೇಶ್ವಾಲ್ ಅವರ ರೇಡಿಂಗ್ ಇರುತ್ತೆ, ಸಾಗರ್ ರಾಠಿ, ನಿತೇಶ್ ಅವರ ಡಿಫೆನ್ಸ್ ಇರುತ್ತೆ, ಸಂಜೀವ್ ಬಾಲಿಯನ್ ಅವರ ಟ್ಯಾಕ್ಟಿಕ್ಸ್ ಇರುತ್ತೆ. ಈ ಥರ ನಡೆದ್ರಂತೂ ಕೋಚ್ ಖುಷ್, ಪ್ಲೇಯರ್ಸ್ ಖುಷ್ ಆಗ್ತಾರೆ, ಫ್ಯಾನ್ಸ್ ಖುಷ್ ಆಗ್ತಾರೆ, ಮ್ಯಾನೇಜ್ಮೆಂಟ್ ಕೂಡ ಖುಷ್ ಆಗ್ತಾರೆ. ಸೊ ಎಲ್ಲ ನಿಂತಿರೋದು ನನ್ನ ಪ್ರಕಾರ ಪವನ್ ಹೈಫ್ಲೈಯರ್ ಸೆರಾವತ್ ಅವ್ರ ಮೇಲೆ. ತಮಿಳ್ ತಲೈವಾಸ್ ಸ್ಟಾರ್ಟಿಂಗ್ 7 ಮೇಲೆ ಸ್ವಲ್ಪ ಕಣ್ಣು ಹಾಯಿಸೋಣ. ನನಗನ್ಸುತ್ತೆ 4-3 ಹೋಗ್ಬೋದು. ಲಾಸ್ಟ್ ಸೀಸನ್
ನೀವು ನೋಡಿದ್ರೆ 5-2 ಹೋಗ್ತಾ ಇದ್ರು ಆರಂಭದಲ್ಲಿ. ನರೇಂದರ್ ಖಂಡೋಲಾ ಮತ್ತು ಸಚಿನ್ ಮಾತ್ರ ರೈಡ್ ಮಾಡ್ತಾ ಇದ್ರು, 5 ಡಿಫೆಂಡರ್ಸ್ ತೆಗೆದುಕೊಂಡು ಹೋಗ್ತಾ ಇದ್ರು. ಬಟ್ ನನಗನ್ಸುತ್ತೆ ಈ ಸೀಸನ್ ಅವರು 4-3 ಹೋಗ್ತಾರೆ ಅಂತ. 4 ಡಿಫೆಂಡರ್ಸ್, ಸಾಗರ್ ರಾಠಿ ಇರ್ತಾರೆ. ರೋನಕ್ ಅವ್ರನ್ನ ಆಡಿಸ್ತಾರಾ ಅಥವಾ ಅಲ್ಲಿ ರಜಕ್ ಹಲ್ಲಿಲಿನಿ ಅವ್ರನ್ನೇ ರೈಟ್ ಕವರ್ ಆಡಿಸ್ತಾರಾ, ಅದು ನೋಡಬೇಕಾಗತ್ತೆ. ಲೆಫ್ಟ್ ಕವರ್ನಲ್ಲಿ ಒನ್ ಆಫ್ ಆಶೀಶ್ ಅಥವಾ ಅನುಜ್ ಗಾವ್ಡೆ ಅವರಿಬ್ಬರಲ್ಲಿ ಒಬ್ಬರು ಇದ್ದೇ ಇರ್ತಾರೆ. ಲೆಫ್ಟ್ ಕಾರ್ನರ್ ಅಂತೂ ನಿತೇಶ್ ಅವ್ರದ್ದು ಫಿಕ್ಸ್ ಆಗಿದೆ, ಅಲ್ಲಿ ಈ 4 ಜನ ಇದ್ದೇ ಇರ್ತಾರೆ. ರೇಡಿಂಗ್ನಲ್ಲಿ ಅರ್ಜುನ್ ದೇಶ್ವಾಲ್ ಇರ್ತಾರೆ, ಪವನ್ ಸೆರಾವತ್ ಇರ್ತಾರೆ, ಆ್ಯಂಡ್ ಲೆಫ್ಟ್ ರೈಡರ್ ಒಬ್ರು ಬೇಕಲ್ವಾ, ನರೇಂದರ್ ಖಂಡೋಲಾ ಇರ್ತಾರೆ. ಸಾರ್ಟೆಡ್ ಆಗಿ ಕಾಣಿಸುತ್ತೆ. ಆನ್ ಪೇಪರ್ ಈ ಟೀಮ್ ಏನಿದೆ, ಇವರು ಪರ್ಫಾರ್ಮ್ ಮಾಡಿದರೆ ತುಂಬಾ ಇದೆ, ಟೀಮ್ ಟು ಬೀಟ್ ಕೂಡ ಆಗ್ಬೋದು ತಮಿಳ್ ತಲೈವಾಸ್. ಇವರ ಸ್ಟ್ರೆಂಗ್ತ್ ಏನಿದೆ, ಇವರ ಸ್ಟ್ರೆಂಗ್ತ್ ಅರ್ಜುನ್ ದೇಶ್ವಾಲ್, ಪವನ್ ಹೈಫ್ಲೈಯರ್ ಸೆರಾವತ್, ಪ್ಲಸ್ ಲಾಸ್ಟ್ ಸೀಸನ್ ಆಲ್ರೆಡಿ ಪರ್ಫಾರ್ಮ್ ಮಾಡಿರುವಂಥ ಡಿಫೆಂಡರ್ಸ್, ಅದು ಕೋರ್ ಏನಿದೆ ಅದನ್ನು ಉಳಿಸ್ಕೊಂಡಿರೋದೇ ಬಿಗ್ ಪ್ಲಸ್ ಆಗಿರುತ್ತೆ ತಮಿಳ್ ತಲೈವಾಸ್ಗೆ. ವೀಕ್ನೆಸ್ ಏನಿದೆ, ಇವರ ವೀಕ್ನೆಸ್ ಏನಪ್ಪಾ ಅಂತ ಹೇಳಿದ್ರೆ ಆ ಲೆಫ್ಟ್ ಕವರ್ಗಳು. ಆ ಲೆಫ್ಟ್ ಕವರ್ ಒಂದು ಸ್ವಲ್ಪ ತಲೆನೋವು ಕೊಡ್ತಾ ಇದೆ. ಏನಾದರೂ ಎದುರಾಳಿಗಳು ಹೆಚ್ಚಾಗಿ ಲೆಫ್ಟ್ ರೈಡರ್ಸ್ನ ಬಳಸಿದರೆ ತೊಂದರೆ ಕೊಡ್ಬೋದು ತಮಿಳ್ ತಲೈವಾಸ್ಗೆ. ಓಕೆ, ಆಪರ್ಚುನಿಟಿ. ಅರ್ಜುನ್ ದೇಶ್ವಾಲ್, ಪವನ್ ಸೆರಾವತ್ ಇಬ್ಬರು ಕೂಡ ಜೋಡಿ ಎತ್ತು ಸಂಗ್ಯಾ ಬಾಳ್ಯ ಥರ ಆಡಿದ್ರಂತೂ ನಿಲ್ಸಕ್ಕಾಗೋದಿಲ್ಲ ಯಾವುದೇ ಡಿಫೆನ್ಸ್ ಈ ತಮಿಳ್ ತಲೈವಾಸ್ ಅವರ ಈ ರಥಯಾತ್ರೆನ ಅಂತ ಹೇಳ್ಬೋದು. ಅಷ್ಟು ಪವರ್ಫುಲ್ ಆಗಿಬಿಡುತ್ತೆ ಈ ಒಂದು ರೈಡಿಂಗ್ ಯೂನಿಟ್. ಸೊ ಬಿಗ್ ಆಪರ್ಚುನಿಟಿ ಇದೆ ತಮಿಳ್ ತಲೈವಾಸ್ಗೆ. ಥ್ರೆಟ್ ಏನಿದೆ ಅಂತ ಹೇಳಿದ್ರೆ ಇಂಜುರೀಸ್ಗಳು. ಇದು ನಾವು ನೋಡ್ತಾನೆ ಬಂದಿದ್ದೀವಿ ತಮಿಳ್ ತಲೈವಾಸಲ್ಲಿ ಪ್ರತಿ ಸೀಸನ್ ಒಂದಲ್ಲ ಒಂದು ಇಂಜುರಿ ಅಂತೂ ಇದ್ದೇ ಇರುತ್ತೆ. ಲಾಂಗ್ ಸೀಸನ್ ಇದು. ಸೊ ಯಾವ ರೀತಿ ಕಂಡೀಷನಿಂಗ್ ಮೇಲೆ ಒತ್ತು ಕೊಡ್ತಾರೆ, ಯಾವ ರೀತಿ ಪ್ಲೇಯರ್ಸ್ ರೊಟೇಷನ್ ಮೇಲೆ ಒತ್ತು ಕೊಡ್ತಾರೆ, ಓವರ್ ಯೂಸ್ ಆಟಗಾರನ ಮಾಡ್ದೇನೆ ಹೇಗೆ ಫುಲ್ ಸೀಸನ್ ಅವನ್ನ ಕಾಪಾಡ್ಕೊಂಡು ಬರ್ತಾರೆ, ಅದು ಕೂಡ ತುಂಬ ಮುಖ್ಯವಾಗಿರುತ್ತೆ. ಆ್ಯಂಡ್ ಅದೇ ಮೇನ್ ಥ್ರೆಟ್ ಆಗಿರುತ್ತೆ ಕೂಡ ಅನ್ಸುತ್ತೆ. ಯಾಕಂದರೆ ಒಂದು ಸತಿ ಅಲ್ಲ 2 ಸತಿ ಆಗಿರೋದು. ಫಸ್ಟ್ ಮ್ಯಾಚಲ್ಲೇ ಒಬ್ಬ ಆಟಗಾರ ಇಂಜೂರ್ ಆಗಿರೋದು. ಅಂದರೆ ನಿಮ್ಮ ಕ್ಯಾಂಪ್ ಏನಿದೆ, ಕ್ಯಾಂಪಲ್ಲೇ ಅಷ್ಟೊಂದು ನೀವು ವರ್ಕ್ ಮಾಡಿಸ್ತಾ ಇದ್ದೀರಾ ಅನ್ನೋ ಕೂಡ ಪ್ರಶ್ನೆ ಕೂಡ ಬರುತ್ತೆ. ಸೊ ಅದನ್ನೆಲ್ಲ ಸರಿಪಡಿಸ್ಕೊಂಡ್ರೆ ಥ್ರೆಟ್ನ ಕೂಡ ಅವರು ದೂರ ಕಳಿಸ್ಬೋದು. ಸೊ ನನ್ನ ಪ್ರಕಾರ ಈ ರೀತಿ ಇದ್ದಾರೆ ತಮಿಳ್ ತಲೈವಾಸ್ ಸೀಸನ್ 12ನಲ್ಲಿ. ಚೆನ್ನಾಗೇ ಕಾಣಿಸ್ತಾ ಇದ್ದಾರೆ. ಹಿಂದಿನ ಸೀಸನ್ ಆಲ್ರೆಡಿ ಪ್ರೂವ್ ಮಾಡಿದಂಥ ಆಟಗಾರಿದ್ದಾರೆ. ಆ್ಯಂಡ್ ಅರ್ಜುನ್ ದೇಶ್ವಾಲ್, ಪವನ್ ಹೈಫ್ಲೈಯರ್ ಸೆರಾವತ್ ಅಂತ ಸ್ಟಾರ್ಸ್ ಕೂಡ ಇದ್ದಾರೆ. ಒಟ್ಟಿನಲ್ಲಿ ಎಲ್ಲರೂ ಕೈ ಜೋಡಿಸಿ ಆಡಿದರೆ ನಾವೆಲ್ಲ ಕೈ ಮುಗಿಬೇಕು ಅಂತ ಒಂದು ಟೀಮ್ ಕೂಡ ಇದೆ. ನಿಮ್ಮ ಪ್ರಕಾರ ಏನಿಸುತ್ತೆ, ನಿಮ್ಮ ಅಭಿಪ್ರಾಯ ಅನಿಸಿಕೆ ಕೂಡ ತಿಳಿಸಿ. ಇಷ್ಟ ಆಗಿದ್ರೆ ಪ್ಲೀಸ್ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಕೂಡ ಮಾಡಿ ಮರಿಬೇಡಿ. ಆ್ಯಂಡ್ ಅಫ್ಕೋರ್ಸ್ ಆ ಕಾಮೆಂಟ್ಸಲ್ಲಿ ನೀವು ತಿಳಿಸ್ತಾ ಇರಿ ನಿಮ್ಮ ಸ್ಟಾರ್ಟಿಂಗ್ 7 ಏನಿರ್ಬೋದು. ಆ್ಯಂಡ್ ಪವನ್ ಮತ್ತು ಅರ್ಜುನ್ ಇಬ್ಬರು ಒಟ್ಟಿಗೆ ಆಡೋಕ್ಕಾಗುತ್ತಾ. ಸದ್ಯಕ್ಕೆ ನಮ್ಮ ಕಡೆಯಿಂದ ಬಾಯ್, ಚೆನ್ನಾಗಿರಿ.